ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಟಾಕ್ಗೆ ಸ್ವಾಗತ. ನಮ್ಮ ಇವತ್ತಿನ ವಿಷಯ ಇದೆಯಲ್ಲ, ಅದು ನಾನ್ ಪೊಲಿಟಿಕಲ್ಲು ಹೌದು, ಪೊಲಿಟಿಕಲ್ಲು ಹೌದು. ಸ್ವಲ್ಪ ಸಿನಿಮಾಗೂ ರಿಲೇಟೆಡ್ ಇದೆ, ಸ್ವಲ್ಪ ರಾಜಕೀಯಕ್ಕೂ ರಿಲೇಟೆಡ್ ಇದೆ. ಸೊ ಈಗಾಗಲೇ ಹಲವಾರು ಕಡೆ ಬಜ್ ಕ್ರಿಯೇಟ್ ಮಾಡಿರೋ ಎಮರ್ಜೆನ್ಸಿ ಮೂವಿ ಬಗ್ಗೆ ನಾವಿವತ್ತು ಮಾತಾಡ್ತಾ ಹೋಗ್ತೀವಿ. ಕಂಗನಾ ರಾನಾವತ್ ಒನ್ ಆಫ್ ದ ಫೈನೆಸ್ಟ್ ಆರ್ಟಿಸ್ಟ್ಗಳು, ಅವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಗ್ಯಾಂಗ್ಸ್ಟರ್ ಮೂಲಕ ತಮ್ಮ ಚಿತ್ರಜೀವನ ಆರಂಭಿಸ್ತಾರೆ. ಅದಾದಮೇಲೆ ಹಲವಾರು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಪಾತ್ರ ನಿಭಾಯಿಸ್ತಾ ಹೋಗ್ತಾರೆ. ಆದರೆ ಒಂದು ಹಂತಕ್ಕೆ ಹೋದ ಮೇಲೆ ಫೀಮೇಲ್ ಓರಿಯೆಂಟೆಡ್ ಮೂವಿಗಳ ಮೂಲಕ ಕಂಗನಾ ರಾನಾವತ್ ಎಲ್ಲರ ಮನಸ್ಸಿನಲ್ಲಿ ಜಾಗ ಮಾಡ್ಕೊಳ್ತಾ ಹೋಗ್ತಾರೆ. ಮೊದಲ ನಟಿ 200 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡ್ತಾರೆ. ಅಂದರೆ ಕ್ವೀನ್ ಮೂವಿ ಮೂಲಕ 200 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡಿದ ಬಾಲಿವುಡ್ನ ನಟಿ ಅಂತ ಅನ್ನಿಸ್ಕೊಳ್ತಾರೆ. ಬರೀ ಕ್ವೀನ್ ಮಾತ್ರ ಅಲ್ಲ, ತನು ವೆಡ್ಸ್ ಮನು ಮಾಡ್ತಾರೆ. ಅದಾದ ಮೇಲೆ ಹೋಗ್ತಾ 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 ಅವರ ಜರ್ನಿ ನೋಡ್ತಾ ಹೋದರೆ ಪರ್ಸನಾಲಿಟೀಸ್ ಬಗ್ಗೆ ಮಾಡ್ತಾ ಹೋಗ್ತಾರೆ. ಜಯಲಲಿತಾ ಅವರ ಬಗ್ಗೆ ತಲೈವಿ ಮಾಡಿದ್ರು, ಹೀಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಾಡಿದ್ರು, ಈಗ ಎಮರ್ಜೆನ್ಸಿ ಮಾಡಿದ್ದಾರೆ. ಇಂದಿರಾ ಗಾಂಧಿಯವರ ಕ್ಯಾರೆಕ್ಟರ್ನ ಅವ್ರು ನಿಭಾಯಿಸಿದ್ದಾರೆ. ಆದರೆ ಕಂಗನಾ ರಾನಾವತ್ನ ಎಫರ್ಟ್ ಇದೆಯಲ್ಲ, ಪ್ರತಿ ಸಿನಿಮಾಗೆ ಅವರು ಕೊಡೋ ಎಫರ್ಟ್, ಅದು ಕಮೆಂಡಬಲ್ ಅಂತ ಹೇಳಬಹುದು. ಅದರ ಮಧ್ಯದಲ್ಲಿ ಕೆಲವೊಂದು ರಾಜಕೀಯ ಫ್ರಿಕ್ಷನ್ಸ್ಗಳನ್ನು ಕೂಡ ನೀವು ನೋಡಿದ್ದೀರಾ ಕಂಗನಾ ರಾನಾವತ್ ಅವ್ರದ್ದು. ಆದರೆ ಒಂದು ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಇಂಡಿಯನ್ ಸಿನಿಮಾದಲ್ಲಿ ಮತ್ತು ಈಗ ಸದ್ಯಕ್ಕೆ ರಾಜಕಾರಣದಲ್ಲಿ. ಮಾತಾಡ್ತಾ ಹೋಗೋಣ, ಕಂಗನಾ ರಾನಾವತ್ ಬಗ್ಗೆ ಒಂಚೂರು ಮಾತಾಡೋಣ. ಎಮರ್ಜೆನ್ಸಿ ಮತ್ತು ಇಂದಿರಾ ಗಾಂಧಿ ಇವತ್ತಿಗೂ ಯಾಕೆ ಎಮರ್ಜೆನ್ಸಿಯ ದಿನಗಳನ್ನು ನೆನಪಿಸ್ಕೊಳ್ಬೇಕು, ಇಂದಿರಾ ಗಾಂಧಿ ಇವತ್ತಿಗೂ ಯಾಕೆ ಪ್ರಸ್ತುತ, ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ನನ್ನ ಕಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಭಾವನಾ. ಎರಡು ಪರ್ಸನಾಲಿಟೀಸ್ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಆದರೆ ಮೊದಲಿಗೆ ನಾವು ಚಿತ್ರ ಜೀವನದ ಮೂಲಕ ಹೋಗ್ತಾ ಹೋಗೋಣ. ಕಂಗನಾ ರಾನಾವತ್ ವೆರಿ ಯುನೀಕ್ ಪರ್ಸನಾಲಿಟಿ. ಆಟ್ ದ ಸೇಮ್ ಟೈಮ್ ಅವರ ಸಿನಿಮಾ ಜರ್ನಿ ಕೂಡ ಬಹಳ ವಿಶಿಷ್ಟವಾಗಿದೆ. ತುಂಬ ಡಿಫ್ರೆಂಟ್ ಸ್ಟೋರೀಸ್ನ ಮಾಡ್ತಾ ಹೋದರು. ಆ್ಯಂಡ್ ಬಹಳ ವರ್ಷಗಳ ನಂತರ ಫಿಮೇಲ್ ಓರಿಯೆಂಟೆಡ್ ಮೂವೀಸ್ ಬಾಲಿವುಡ್ನಲ್ಲಿ ಓಡುತ್ತೆ ಅನ್ನೋದನ್ನ ಕಂಗನಾ ರಾನಾವತ್ ತೋರಿಸ್ಕೊಟ್ರು. ಒಂದು ಕ್ವೀನ್ ಮೂವಿಯ ಮೂಲಕ, ಆಮೇಲೆ ತನು ವೆಡ್ಸ್ ಮನು ಮೂಲಕ, ಆಮೇಲೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೂಡ ಒಂದು ಒಳ್ಳೆಯ ರಿವ್ಯೂ ಪಡ್ಕೊಳ್ತು. ಹಾಗೆ ಮುಂದುವರಿತಾ ಇವಾಗ ಎಮರ್ಜೆನ್ಸಿ ಮಾಡಿದ್ದಾರೆ. ಒಂದೊಂದ್ಸಲ ಕನ್ಫ್ಯೂಸ್ ಆಗುತ್ತೆ ಕಂಗನಾ ರಾನಾವತ್ ಇಂದಿರಾ ಗಾಂಧಿನ ಅಂತ. ಅಷ್ಟರ ಮಟ್ಟಿಗೆ ಗುಡ್ ಮೇಕಪ್, ಗುಡ್ ಆ್ಯಕ್ಟಿಂಗ್, ಏನನ್ಸುತ್ತೆ? ಶಿ ಇಸ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟ್ರೆಸ್ ಆಫ್ ಇಂಡಿಯನ್ ಸಿನಿಮಾ, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಮತ್ತು ನೋಡಿ, ಕ್ವೀನ್ ಇವತ್ತಿನ ಈಗ 10 ವರ್ಷ ಆಯ್ತು ಬಂದು. 10 ವರ್ಷದ ಹಿಂದೆ ಒಬ್ಬ ಹುಡುಗಿ ಸೋಲೋ ಟ್ರಿಪ್ ಫ್ರಾನ್ಸ್ಗೆ ಹೋಗೋದು, ಪ್ಯಾರಿಸ್ಗೆ ಹೋಗೋದು ಅಂದರೆ ಮುಂಬೈ, ಬೆಂಗಳೂರು, ದಿಲ್ಲಿಯಲ್ಲಿ ಕಾಮನ್ ಇರ್ಬೋದೇನೋ. ಅಂದರೆ ಸಣ್ಣ ಊರುಗಳಲ್ಲೂ ಕೂಡ ಅಮ್ಯೂಸ್ಮೆಂಟ್ನಿಂದ ನೋಡ್ತಾಯಿದ್ರು. ಆ ದಿನಗಳಲ್ಲಿ ಕ್ವೀನ್ ಮೂವಿ ಬಿಡುಗಡೆಗೊಂಡಿತ್ತು. ಅದಾದಮೇಲೆ ನಾವು ಈಗ ಸೀರೀಸ್ ಆಫ್ ನೋಡ್ತಾ ಇದ್ದೀವಿ. ಅವರು ಒಂದು ಕಡೆ ಒಂದು ಪೊಲಿಟಿಕಲ್ ಎಂಟ್ರಿ, ಇನ್ನೊಂದು ಕಡೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅದಾದಮೇಲೆ ಜಯಲಲಿತಾ ಬಗ್ಗೆ ಬಯೋಪಿಕ್, ಈಗ ಇಂದಿರಾ ಗಾಂಧಿ ಒಂದು ಕ್ಯಾರೆಕ್ಟರ್ನ ಹೆಂಗೆ ಹಿಡಿದಿಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಭಾಳ ಕುತೂಹಲ ಇತ್ತು. ಆದರೆ ಮೂವಿ ನೋಡಿದಾಗ ಕಂಗನಾ ಹೂಬಹು ಇಂದಿರಾ ಗಾಂಧಿ ಥರ ಕಾಣ್ತಾರೆ. ಆ ಮೂಗು, ಆ ಮ್ಯಾನರಿಸಮ್ಸು, ಅದನ್ನು ಹಿಡಿದಿಡುವಲ್ಲಿ ಕಂಗನಾ ರಾನಾವತ್ ನಿಶ್ಚಿತವಾಗಿ ಯಶಸ್ವಿಯಾಗಿದ್ದಾರೆ. ಮತ್ತು ಇದು ಅವರೇ ನಿರ್ದೇಶನ ಮಾಡಿರ್ತಕ್ಕಂಥ ಚಿತ್ರ. ಯಾವುದೋ ಒಂದು ಪುಸ್ತಕವನ್ನು ಹಿಡ್ಕೊಂಡು ಈ ಒಂದು ಫಿಲ್ಮನ್ನು ಮಾಡಿಲ್ಲ. ಇಲ್ಲಿ ಎಮರ್ಜೆನ್ಸಿ ಹೆಸರಿಡಲಾಗಿದೆ. ಆದರೆ ಇದರಲ್ಲಿ ನನಗನ್ಸಿದ್ದು 3 ಕ್ಯಾರೆಕ್ಟರ್ ಆಫ್ ಇಂದಿರಾ ಗಾಂಧಿಯನ್ನು ಬಹಳ ಚೆನ್ನಾಗಿ ತೋರಿಸುವಲ್ಲಿ ಕಂಗನಾ ಯಶಸ್ವಿಯಾಗಿದ್ದಾರೆ. ಒಂದು, ಫಿಲ್ಮ್ ಸ್ಟಾರ್ಟೆಡ್ ವಿತ್ ಪಂಡಿತ್ ನೆಹರು ಮತ್ತು ಇಂದಿರಾ ಗಾಂಧಿ ನಡುವೆ ಫ್ರಿಕ್ಷನ್ಸ್ ಏನಿರ್ತವೆ, ತಂದೆ ಮಗಳ ಪ್ರೀತಿ, ಅದು ಪತ್ರಗಳು, ಅವೆಲ್ಲವೂ ಅನೇಕ ಬಾರಿ ಚರ್ಚೆ ಆಗಿದೆ. ಆದರೆ ಪಂಡಿತ್ ನೆಹರು ಮತ್ತು ಇಂದಿರಾ ಗಾಂಧಿ ನಡುವೆ ಯಾವ ರೀತಿಯ ಫ್ರಿಕ್ಷನ್ಸ್ ಇರ್ತವೆ, ಅಲ್ಲಿಂದ ಫಿಲ್ಮ್ ಶುರು ಆಗುತ್ತೆ. ಜೊತೆಗೆ ಗಂಡನ ಜೊತೆ, ಫಿರೋಜ್ ಗಾಂಧಿ ಜೊತೆ ಯಾವ ರೀತಿಯ ಫ್ರಿಕ್ಷನ್ಸ್ಗಳಿರ್ತವೆ, ಅಲ್ಲಿಂದ ಅದು ಕೂಡ ಚಿತ್ರದಲ್ಲಿ ತೋರಿಸಲಾಗಿದೆ. 3ನೇದು, ಸಂಜಯ್ ಗಾಂಧಿ ಮತ್ತು ಇಂದಿರಾ ನಡುವಿನ ಪ್ರೀತಿ ಮತ್ತು ಕೊನೆಯ 80ರ ಸಂಜಯ್ ಗಾಂಧಿ ನಿಧನಕ್ಕೂ ಮುಂಚೆ ಸಂಜಯ್ ಬಗ್ಗೆ ಇರ್ತಕ್ಕಂಥ ಹೆದರಿಕೆ, ಅಥವಾ ಸಂಜಯ್ ಗಾಂಧಿ ಪ್ರಾಣದ ಬಗ್ಗೆ ಕೂಡ ಇದ್ದ ಹೆದರಿಕೆ, ಮತ್ತು ಸಂಜಯ್ ಗಾಂಧಿ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ನಲ್ಲಿ ಹೆಚ್ಚು ಕಾಣಿಸ್ಕೊಳ್ಬಾರದು 80ರ ನಂತರ ಅಂತಕ್ಕಂಥದ್ದು ಇಂದಿರಾ ಗಾಂಧಿ ಕಾಳಜಿ ಇದೆ. ಇದನ್ನು ಚಿತ್ರದಲ್ಲಿ 3 ಹಂತ, ಅಂದರೆ ಯಾವುದೇ ಮಹಿಳೆ, ತಂದೆ, ಗಂಡ, ಮಗ, ಇದನ್ನು, ಆ ತುಮುಲುಗಳನ್ನು, ದ್ವಂದ್ವಗಳನ್ನು ಚೆನ್ನಾಗಿ ತೋರಿಸುವಲ್ಲಿ ಕಂಗನಾ ಯಶಸ್ವಿಯಾಗಿದ್ದಾರೆ ಅನ್ಸುತ್ತೆ. ಪಂಡಿತ್ ನೆಹರು, ಚೈನಾ ಯುದ್ಧದ ನಂತರ ಪಂಡಿತ್ ನೆಹರು ಹೇಗೆ ಒಂದು ರೀತಿಯಾಗಿರ್ತಕ್ಕಂಥ ಡಿಫೀಟೆಡ್ ಅವ್ರಿಗನ್ನಿಸ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಯಾಕಂದರೆ ಇಂದಿರಾ ಗಾಂಧಿ ಆ ಸಂದರ್ಭದ ಅಸ್ಸಾಂಗೆ ಹೋಗ್ತಾರೆ. ಅಸ್ಸಾಂನಲ್ಲಿ ತಾನೇ ಸ್ವತಃ ಹೋಗಿ ಅಸ್ಸಾಮಿನ ಜನರನ್ನು ನೀವು ಇಲ್ಲಿಂದ ಹೋಗಬೇಡಿ ಅಂತಕ್ಕಂಥದ್ದನ್ನು ತಡೆದದ್ದನ್ನು ಆಗ ರಾಷ್ಟ್ರೀಯ ಮಾಧ್ಯಮಗಳು ಹೆಚ್ಚಾಗಿ ಬರೀತವೆ.
ಅದು ಎಲ್ಲೋ ಒಂದು ಕಡೆ ಪಂಡಿತ್ ನೆಹರು ಇನ್ಸೆಕ್ಯೂರಿಟಿ ಆಗುತ್ತೆ ಅನ್ನೋದನ್ನು ಚಿತ್ರದಲ್ಲಿ ತೋರಿಸುವ ಪ್ರಯತ್ನ ಮಾಡಲಾಗಿದೆ. ಫಿರೋಜ್ ಗಾಂಧಿ ನೋಡಿ, ಫಿರೋಜ್ ಗಾಂಧಿಯ ಮದುವೆ ಬಗ್ಗೆ ಎಲ್ರಿಗೂ ಗೊತ್ತು. ಯಾಕಂದರೆ ಈ ಓಲ್ಡ್ ಮಂಕ್ ತಯಾರು ಮಾಡ್ತಾರಲ್ಲ, ಆ ಉದ್ಯಮಿಯ ಮಗಳ ಜೊತೆ ಸಂಜಯ್ ಗಾಂಧಿ ಮದುವೆ ಮಾಡಬೇಕು ಅಂತ ಇರುತ್ತೆ. ಇದು ಚಿತ್ರದಲ್ಲಿ ತೋರಿಸಿಲ್ಲ, ನಾನೊಂದು ನಿಮ್ಮ ಕತೆ ಹೇಳ್ತಾ ಇದ್ದೀನಿ. ಮಂಜುಳಾ ಅಂತ ಮೋಹನ್ ಅವ್ರ ಜೊತೆ, ಮೋಹನ್ ಮಗಳ ಜೊತೆ ಮದುವೆ ಮಾಡಬೇಕು ಅಂತಿರುತ್ತೆ. ಇವ್ರ ತಂದೆ ತಾಯಿ ಉದ್ಯಮಿಗಳಲ್ಲ, ಹೆದರಿ ಹೋಗಿ ಇಂದಿರಾ ಗಾಂಧಿ ಹತ್ರ ಹೇಳ್ತಾರೆ, ಇಲ್ಲ ಮಂಜುಳಾ ಇಸ್ ಲೈಕಿಂಗ್ ಸಮ್ವನ್ ಅಂತ. ಇಂದಿರಾ ಗಾಂಧಿ ಜೋರಾಗಿ ನಗ್ತಾರೆ. ನಾನು ಹಾಗೆ ಮಾಡಿದ್ದೆ ಅಲ್ಲ, ನನ್ನ ತಂದೆ ಕೂಡ ನನ್ನ ಮದುವೆಗೆ ಬಂದಿರಲಿಲ್ಲ, ಫಿರೋಜ್ ಗಾಂಧಿ ಜೊತೆ ನಾನು ಮದುವೆ ಆದೆ. ಅದಾದಮೇಲೆ ಅವರು ಬಂದು ಎಷ್ಟೋ ತಿಂಗಳುಗಳ ನಂತರ ನನಗೆ ಬಂದು 1100 ರೂಪಾಯಿ ಶಗುನಾಗಿ ನನ್ನ ತಂದೆ ಕೊಟ್ಟರು. ಅದೇನು ಪರವಾಗಿಲ್ಲ ಬಿಡಿ ಅಂತ ಇಂದಿರಾ ಗಾಂಧಿ ಹೇಳ್ತಾರೆ. ಆದರೆ ಫಿಲ್ಮ್ನಲ್ಲಿ ತೋರಿಸಿರುವ ಪ್ರಕಾರ ಇಂದಿರಾಗೆ ಪೊಲಿಟಿಕಲ್ ಕರಿಯರ್ ಮಾಡಬೇಕು ಅಂತಿರುತ್ತೆ, ಬಟ್ ಫಿರೋಜ್ ಗಾಂಧಿಗೆ ನನಗೊಬ್ಬ ಹೆಂಡತಿ ನನ್ನ ಜೊತೆ ಇರಬೇಕು ಅಂತಕ್ಕಂಥದ್ದಿರುತ್ತೆ. ಅವರಿಬ್ಬರ ನಡುವಿನ ಫ್ರಿಕ್ಷನ್ಸನ್ನು ಸ್ವಲ್ಪ ತೋರಿಸುವ ಪ್ರಯತ್ನವನ್ನು ಕೂಡ ಫಿಲ್ಮ್ನಲ್ಲಿ ಮಾಡಲಾಗಿದೆ. ನಂತರ 71ರ ಬಾಂಗ್ಲಾ ಯುದ್ಧದ ಸಂದರ್ಭದಲ್ಲಿ ಹೆಂಗೆ ಸೋವಿಯತ್ ಯೂನಿಯನ್ ಜೊತೆ ಇಂಡೋ ಸೋವಿಯತ್ ಟ್ರೀಟಿಯನ್ನು ಇಂದಿರಾ ಗಾಂಧಿ ಮಾಡ್ಕೋತಾರೆ. ಇನ್ನೊಂದು ಕಡೆ ಅಮೆರಿಕಕ್ಕೆ ಹೋಗಿ ರಿಚರ್ಡ್ ನಿಕ್ಸನ್ನನ್ನು ಭೇಟಿಯಾಗಲಿಕ್ಕೆ ಹೋದಾಗ ರಿಚರ್ಡ್ ನಿಕ್ಸನ್ ಲಿಟ್ರಲಿ ಅರ್ಧ ದಿನ ಇಂದಿರಾ ಗಾಂಧಿ ಅವರನ್ನು ಕಾಯಿಸ್ತಾರೆ. ಕಾಯಿಸಿದ ನಂತರ ಇಂದಿರಾ ಗಾಂಧಿಗೆ ಬೆದರಿಕೆ ಹಾಕ್ತಾರೆ, ನಾವು 13 ದಿನಗಳಲ್ಲಿ ನೀವು ಬಾಂಗ್ಲಾದಿಂದ ಸೇನೆಯನ್ನು ಹಿಂತೆಗೆದುಕೊಳ್ಳದೆ ಇದ್ದರೆ ನಾವು ಯುದ್ಧ ಹಡಗನ್ನು ಕಳಿಸ್ತೀವಿ ಅಂತ. ಅಷ್ಟರಲ್ಲಿ ಹೆಂಗೆ ಸ್ಯಾಮ್ ಮಾಣಿಕ್ ಶಾ ಇಡೀ ಬಾಂಗ್ಲಾದೇಶದ ರಚನೆ ಆಗುತ್ತೆ, ಅದನ್ನು ಕೂಡ ಚಿತ್ರದಲ್ಲಿ ತೋರಿಸಲಾಗಿದೆ. ಬಟ್ ಮುಖ್ಯ ಇರ್ತಕ್ಕಂಥದ್ದು ಎಮರ್ಜೆನ್ಸಿ. ಹೆಂಗೆ ಎಮರ್ಜೆನ್ಸಿ ಹಾಕಲಾಗುತ್ತೆ, ಎಮರ್ಜೆನ್ಸಿ ಕಾಲದಲ್ಲಿ ಏನಾಗುತ್ತೆ, ಎಮರ್ಜೆನ್ಸಿಯನ್ನು ತೆಗೆಯುವಾಗ ಏನಾಗುತ್ತೆ, ನಂತರ ಯಾವ ರೀತಿಯ ಹೇಟ್ರೆಡ್ ಸಂಜಯ್ ಗಾಂಧಿ ಇಂದಿರಾ ಗಾಂಧಿ ಬಗ್ಗೆ ಇರುತ್ತೆ, 80ರಲ್ಲಿ ಹೆಂಗೆ ಕಮ್ ಬ್ಯಾಕ್ ಮಾಡ್ತಾರೆ, ಇದನ್ನು ಮುಖ್ಯವಾಗಿ ಚಿತ್ರದಲ್ಲಿ ತೋರಿಸುವ ಪ್ರಯತ್ನವನ್ನು ಕಂಗನಾ ರನೌತ್ ಮಾಡಿದ್ದಾರೆ. ಇಟ್ ಈಸ್ ಅ ಗುಡ್ ಟ್ರೈ. ಡೆಫಿನೆಟ್. ಈಗ ನೋಡಿ, ಯಾಕೆ ಎಮರ್ಜೆನ್ಸಿಯನ್ನು ಹಾಕಲಾಯಿತು, ಪ್ರಾಯಶಃ ಯಂಗ್ ಜನ್ರೇಷನ್ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಚಿತ್ರವನ್ನು ನೋಡಬೇಕು ಅಂತ ನನಗನ್ಸುತ್ತೆ. ಯಾಕೆಂದರೆ ಆಗಿನ ಜನ್ರೇಷನ್ನಲ್ಲಿ ಯಾರ್ಯಾರು ಜೈಲಿಗೆ ಹೋಗಿದ್ರು ಅಥವಾ ಆಗಿನ ಎಮರ್ಜೆನ್ಸಿಯ ದಿನಗಳನ್ನು ಎದುರಿಸಿದ್ರು, ಕಷ್ಟಗಳನ್ನು ಎದುರಿಸಿದ್ರು ಅಥವಾ ಎಮರ್ಜೆನ್ಸಿಯನ್ನು ನೋಡಿದ್ರು, ಅವರಲ್ಲಿ ಬಹಳಷ್ಟು ಜನ ಈಗ ವೃದ್ಧರಾಗೋಗಿದ್ದಾರೆ, ಕೆಲವರು ಇಲ್ಲವೇ ಇಲ್ಲ. ಆಗೇನು ಹೋರಾಟಗಳಲ್ಲಿ ನಾವೆಲ್ಲ ಹುಟ್ಟಿರಲೇ ಇಲ್ಲ, ಆಗಿನ ಜನ್ರೇಷನ್ ಇದ್ದವ್ರು ಬಹಳಷ್ಟು ಜನ ಈಗ ಇಲ್ಲ. ಸೊ ಎಮರ್ಜೆನ್ಸಿಯ ದಿನಗಳು ಹೇಗಿದ್ವು ಅನ್ನೋದನ್ನ ಯಾರಿಗೂ ತಿಳಿಸೋದಕ್ಕೂ ಸಾಧ್ಯ ಇಲ್ಲ. ಈಗ ಜಯಪ್ರಕಾಶ್ ನಾರಾಯಣ್ ಕ್ಯಾರೆಕ್ಟರನ್ನು ಅನುಪಮ್ ಖೇರ್ ಮಾಡಿದ್ರು. ಇದರಲ್ಲಿ ಭಾಳ ಕ್ಯಾರೆಕ್ಟರ್ಗಳಿಲ್ಲ. ಒಂದು ಕಂಗನಾ ರನೌತ್ ಇಂದಿರಾ ಗಾಂಧಿ ಮಾಡಿದ್ದಾರೆ. RK ಧವನ್ ಇಂಟ್ರೆಸ್ಟಿಂಗ್ಲಿ ಅವರ ಸ್ಟೆನೋಗ್ರಾಫರ್ ಆಗಿ ಬಂದವರು, ನಂತರ ವೆರಿ ಪವರ್ಫುಲ್ ಸೆಕ್ರೆಟರಿ ಆದವರು. RK ಧವನ್ ಕ್ಯಾರೆಕ್ಟರ್ ಜಾಸ್ತಿ ತೋರಿಸಲಾಗಿದೆ. ಅಟಲ್ ಬಿಹಾರಿ ವಾಜಪೇಯಿದೊಂದು ಕ್ಯಾರೆಕ್ಟರ್ ಇದೆ, ಶ್ರೇಯಸ್ ತಲ್ಪಡೆ ಮಾಡಿದ್ದಾರೆ. ಸತೀಶ್ ಕೌಶಿಕ್, ಬಾಬು ಜಗಜೀವನ್ ರಾಮ್ ಒಂದು ಕ್ಯಾರೆಕ್ಟರ್ ತೋರಿಸಲಾಗಿದೆ. ಮಿಲಿಂದ್ ಸೋಮನ್ ಭಾಳ ದಿನಗಳ ನಂತರ ಸ್ಯಾಮ್ ಮಾಣಿಕ್ ಶಾ ರೋಲ್ನಲ್ಲಿ ಬಂದಿದ್ದಾರೆ. ಅನುಪಮ್ ಖೇರ್ ಜಯಪ್ರಕಾಶ್ JP ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಏನಾಗುತ್ತೆ ನೋಡಿ, ಎಮರ್ಜೆನ್ಸಿ ಹೆಂಗೆ ಹಾಕಲಾಯಿತು ಅಂತಂದರೆ, ಅಲಹಾಬಾದ್ ಹೈಕೋರ್ಟ್ನಲ್ಲಿ ಇಂದಿರಾ ಗಾಂಧಿ ಅವರೊಬ್ಬರು ಯಶ್ಪಾಲ್ ಕಪೂರ್ ಅಂತ ಇಂದಿರಾ ಗಾಂಧಿ ಹತ್ರ ಇನ್ನೊಬ್ಬರು ಸ್ಟೆನೋಗ್ರಾಫರ್ ಇರ್ತಾರೆ. ಹಿ ವಾಸ್ RK ಧವನ್ಸ್ ರಿಲೇಟಿವ್. ಯಶ್ಪಾಲ್ ಕಪೂರ್ ಇವರು ಏಜೆಂಟಾಗಿ ಬರ್ತಾರೆ ರಾಯ್ಬರೇಲಿ ಚುನಾವಣೆಯಲ್ಲಿ. ಏಜೆಂಟಾಗಿ ಬಂದ ನಂತರ ರಾಜನಾರಾಯಣ್ ಕೋರ್ಟಿಗೆ ಹೋಗ್ತಾರೆ. ಅದು ಅಲಹಾಬಾದ್ ಹೈಕೋರ್ಟ್ಗೆ ಹೋದಾಗ, ನೀವು ಸರ್ಕಾರಿ ನೌಕರರನ್ನು ಏಜೆಂಟಾಗಿ ಹೆಂಗೆ ಅಂದರೆ ದುರುಪಯೋಗ ಪಡಿಸ್ಕೊಂಡ್ರಿ ಅನ್ನುವ ಕಾರಣಕ್ಕೋಸ್ಕರ ಜಸ್ಟಿಸ್ ಜಗಮೋಹನ್ ಸಿನ್ಹಾ ಇವರ ಒಂದು ಸಂಸದ ಸ್ಥಾನವನ್ನು ಅನರ್ಹಗೊಳಿಸ್ತಾರೆ. ಅಂದರೆ ಅವರು ರೆಸಿಗ್ನೇಷನ್ ಕೊಟ್ಟಿರ್ತಾರೆ, ಬಟ್ ಅದು ಅಕ್ಸೆಪ್ಟ್ ಮಾಡಿರಲ್ಲ ಅಲ್ಲಿವರೆಗೆ. ಸೊ ಪಾರ್ಲಿಮೆಂಟಿಗೆ ಬಂದಿರ್ತಕ್ಕ ಯಶ್ಪಾಲ್ ಕಪೂರ್ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಿರಲ್ಲ. ಟೆಕ್ನಿಕಲ್ ಗ್ರೌಂಡ್ನ ಕಾರಣದಿಂದಾಗಿ ಅದು ಅನರ್ಹಗೊಳ್ತಾರೆ. ನಂತರ ಅದು ಸುಪ್ರೀಂ ಕೋರ್ಟ್ಗೂ ಬರುತ್ತೆ. ಸುಪ್ರೀಂ ಕೋರ್ಟ್ ನೀವು ಪ್ರಧಾನಮಂತ್ರಿಯಾಗಿ ಸಂಸತ್ ಪ್ರವೇಶಿಸಬಾರ್ದು ಅಂತಕ್ಕಂಥದ್ದನ್ನು ಹೇಳಿದಾಗ ಜಯಪ್ರಕಾಶ್ ನಾರಾಯಣ್ ಬೋಟ್ ಕ್ಲಬ್ನಲ್ಲಿ ಒಂದು ದೊಡ್ಡ ರ್ಯಾಲಿ ನಡೆಸ್ತಾರೆ. ಅವರು ಆರ್ಮಿಗೆ ಪೊಲೀಸರಿಗೆ ಕರೆ ಕೊಡ್ತಾರೆ, ನೀವು ದಂಗೆ ಹೇಳಬೇಕು ಇಂದಿರಾ ಗಾಂಧಿ ವಿರುದ್ಧ. ಆವಾಗ ಸಿದ್ಧಾರ್ಥ್ ಶಂಕರ್ ರೇ ಏನು ಪಶ್ಚಿಮ ಬಂಗಾಳ ಚೀಫ್ ಮಿನಿಸ್ಟರ್ ಇರ್ತಾರೆ, ಅವರು ಮತ್ತು ಸಂಜಯ್ ಗಾಂಧಿ ಅವರ ಇದನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಅಲ್ಲ, ಇಂದಿರಾ ಗಾಂಧಿ ಮನಸ್ಸಿನಲ್ಲಿ ಅದೊಂದು ಭಯ ಇತ್ತಾ? ಹಿಂಗೆ ಬಾಂಗ್ಲಾದೇಶದಲ್ಲಿ ಕೆಲವು ವರ್ಷಗಳ ಹಿಂದೆ ನಡೆದಿತ್ತು, ಅದೇ ರೀತಿ ಭಾರತದಲ್ಲೂ ಮಾಡೋ ಪ್ರಯತ್ನ ಆಗ್ತಿದೆ ಅಂತ ಭಯ ಇತ್ತಾ? ಅದನ್ನು ಇಂದಿರಾ ಗಾಂಧಿ ಅನೇಕ ಬಾರಿ ಹೇಳಿದ್ರು ಕೂಡ. CIA ಬಾಂಗ್ಲಾದೇಶದಲ್ಲಿ ಏನು ನಡೆಸ್ತು ಅದು ಭಾರತದಲ್ಲೂ ಕೂಡ ನನ್ನ ವಿರುದ್ಧ. ಅದು ನನಗನ್ಸುತ್ತೆ ಅದು ಲೇಟರ್ ಸ್ಟೇಜಲ್ಲಿ ಬರುತ್ತೆ. ಬಟ್ ತುರ್ತು ಪರಿಸ್ಥಿತಿ ನೋಡಿ,
ನಾನು ಅಂದರೆ ಈ ಚಿತ್ರದಲ್ಲಿ ಇರದೇ ಇರೋದು ಇನ್ನೊಂದು ಕತೆ ಹೇಳ್ತೀನಿ. ಚಂದ್ರಭಾನು ಗುಪ್ತಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಇದ್ದರು. ಭಾಳ ಸುದೀರ್ಘ ಅವಧಿಯವರೆಗೆ ಚಂದ್ರಭಾನು ಗುಪ್ತಾ ಇದ್ದರು. ಅವರು ಸಿಂಡಿಕೇಟಲ್ಲಿ ಇರ್ತಾರೆ, ನಿಜಲಿಂಗಪ್ಪ ಕಾಮರಾಜ್ ಅವ್ರ ಜೊತೆ ಇರ್ತಾರೆ. ಅವರು ತನ್ನ ಒಬ್ಬ ಅತ್ಯಂತ ಪರಮಾಪ್ತನನ್ನು ಇಂದಿರಾ ಗಾಂಧಿ ಬಳಿ ಕಳಿಸ್ತಾರೆ. ಇಂದಿರಾ ಗಾಂಧಿ ಸುಮಾರು 3 ಗಂಟೆಗಳ ಕಾಲ ಅವನನ್ನು ಕಾಯಿಸ್ತಾರೆ, ಆ ವ್ಯಕ್ತಿಯನ್ನು. ಕಾಯಿಸಿದ ನಂತರ ಅವ್ರು ಹೇಳ್ತಾರೆ, ಇಲ್ಲ ಚಂದ್ರಭಾನು ಗುಪ್ತಾ ಕಾಂಗ್ರೆಸ್ಸಿಗೆ ಶಿಫ್ಟ್ ಆಗಬೇಕಂತಿದ್ದಾರೆ. ಅವಾಗ ಇಂದಿರಾ ಗಾಂಧಿ ಅವ್ರಿಗೆ ಹೇಳ್ತಾರೆ, ಮೇ ಅಪ್ನೆ ಬಾಪ್ ಕಿ ಥರ ಸಂತ ನೈ ಹೂಂ ಅಂತ. ಅಂದರೆ ನಾನು ಪಂಡಿತ್ ನೆಹರು ಥರ ಸಂತ ಅಲ್ಲ, ನಾನಿಲ್ಲಿ ಸಾಮದಾಮ ದಂಡ ಭೇದದ ರಾಜಕಾರಣ ಆಡ್ಲಿಕ್ಕೆ ಬಂದಿದ್ದೀನಿ ಅಂತ. ತುರ್ತು ಪರಿಸ್ಥಿತಿ ಹೇರುವಾಗಲೂ ಕೂಡ ಇಂದಿರಾ ಗಾಂಧಿ ಸಂಜಯ್ ಗಾಂಧಿ ಮನಸ್ಸಲ್ಲಿದ್ದು ಏನಕ್ಕೇನ ನನ್ನ ಕುರ್ಚಿ ಉಳಿಸ್ಕೊಳ್ಬೇಕಾದ್ರೆ ಎಮರ್ಜೆನ್ಸಿ ಒಂದೇ ದಾರಿ ಅನ್ನೋದಕ್ಕೋಸ್ಕರ ಎಮರ್ಜೆನ್ಸಿಯನ್ನು ಹಾಕಲಾಗಿದೆ. ಇದರಲ್ಲಿ ಆ ಒಂದು ಅಂಶವನ್ನು ತೋರಿಸಲಾಗಿದೆ. ಅಂದರೆ ಈಗ ಸಂಜಯ್ ಗಾಂಧಿ ದರಿಯಾಗಂಜ್ ಏನಿದೆ ಅಲ್ಲ, ಓಲ್ಡ್ ಡೆಲ್ಲಿ, ನೀವು ನ್ಯೂ ದಿಲ್ಲಿಯಿಂದ ಚಾಂದ್ನಿ ಚೌಕ್ ಹೋಗುವಾಗ ಏನು ಓಲ್ಡ್ ಡೆಲ್ಲಿ ಬರುತ್ತೆ, ಅಲ್ಲಿ ಕಾರ್ ಹೋಗುವಾಗ ರಾಮಲೀಲಾ ಮೈದಾನದಿಂದ ಮುಂದೆ ಬಂದಾಗ ತುರ್ಕಮಾನ್ ಗೇಟ್ ಅಂತ ಬರುತ್ತೆ. ಆ ತುರ್ಕಮಾನ್ ಗೇಟದ ಹತ್ರ ಬಂದಾಗ ಸಂಜಯ್ ಗಾಂಧಿ ಅನಿಸಿದ್ರೆ ಬ್ಯೂಟಿಫಿಕೇಷನ್ ಆಫ್ ಡೆಲ್ಲಿನೇ ಆಗಿಲ್ಲ, ನಾವು ಪ್ಯಾರಿಸ್ ಜೊತೆ ನಾವು ಲಂಡನ್ ಜೊತೆ ಹೆಂಗೆ ಕಂಪೇರ್ ಮಾಡ್ಕೋತೀವಿ, ಕಳಿಸು ಅಂತ. ಜಗಮೋಹನ್ ಏನಿದ್ರಲ್ಲ, ಕಾಶ್ಮೀರ್ ನಂತರ ಗವರ್ನರ್ ಆಗಿದ್ದರು, ಅವರು ದಿಲ್ಲಿ CEO ಏನೋ ಆಗಿರ್ತಾರೆ, ದಿಲ್ಲಿ ಕಾರ್ಪೊರೇಷನ್ದೇನೋ ಅಧಿಕಾರಿಯಾಗಿರ್ತಾರೆ. ಅವರನ್ನು ಕಳಿಸಿ ರಾತ್ರೋರಾತ್ರಿ ಸ್ಲಮ್ಗಳನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯಾಚರಣೆ ಶುರು ಮಾಡಲಾಗುತ್ತೆ. ಶುರು ಮಾಡಿದಾಗ ಇವ್ರಿಗನ್ಸುತ್ತೆ, ಇವ್ರು ರಾಜೇಂದ್ರ ನಗರದ, ಅದನ್ನು ಚಿತ್ರದಲ್ಲಿ ಭಾಳ ಚೆನ್ನಾಗಿ ತೋರಿಸಲಾಗಿದೆ, ಇವರು ರಾಜೇಂದ್ರ ನಗರದಲ್ಲಿ 10,000 ಮನೆ ಕೊಡ್ತಾರೆ, ಅಲ್ಲಿ 1,00,000ಕ್ಕಿಂತ ಜಾಸ್ತಿ ಇರ್ತಾರೆ. ಆವಾಗ ಅವ್ರ ಜೊತೆ ಅಕ್ಬರ್ ಅಹಮದ್ ಡಂಪಿ ಹೇಳ್ದೆ, ಇಷ್ಟು ಜನಸಂಖ್ಯೆನೇ ಜಾಸ್ತಿ ಆಗಿದೆ ರೀ ಅಂದಾಗ ಸಂಜಯ್ ಗಾಂಧಿ ಹೇಳ್ತಾರೆ, ತೋ ನಸ್ಬಂದಿಕರು. ಆ ನಸಬಂದಿ ಹೆಂಗೆ ಅದು ಮುಸ್ಲಿಮರಲ್ಲೊಂದು ಆಕ್ರೋಶವನ್ನು ಉಂಟು ಮಾಡುತ್ತೆ, ಅದು ಸಂಜಯ್ ಗಾಂಧಿ ಬಗ್ಗೆ ಹೇಗೆ ಹೇಟ್ರೆಡ್ ಶುರು ಆಗುತ್ತೆ ಅನ್ನೋದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಇಂದಿರಾ ಗಾಂಧಿಗೆ ಅದರಿಂದ ಆತಂಕ ಶುರು ಆಗುತ್ತೆ. ಆಮೇಲೆ ಅವರು, ನಾನು ಪಂಡಿತ್ ನೆಹರು ಮಗಳಾಗಿ ನಾನು ಈ ಎಮರ್ಜೆನ್ಸಿಯನ್ನು ಹಾಕಿದೆ ಅಂಥೇಳಿ ಸಂಜಯ್ ಗಾಂಧಿ. ಸಂಜಯ್ ಗಾಂಧಿ ವಾಸ್ ಸೋ ಪವರ್ಫುಲ್. ಯಾಕೆ ಇಂದಿರಾ ಗಾಂಧಿ ಆರಂಭದಲ್ಲಿ ಇಂದಿರಾ ಗಾಂಧಿನ ಗೂಂಗಿ ಗುಡಿಯ ಅಂತಿದ್ರು, ಮಾತಾಡಕ್ಕೆ ಬರಲ್ಲ, ಆಡಳಿತ ಮಾಡೋದಕ್ಕೆ ಬರೋದಿಲ್ಲ ಅಂತ. ಆಫ್ಟರ್ ಈ ಬಾಂಗ್ಲಾ ಯುದ್ಧದ ನಂತರ ಆಗಲಿ ಅಥವಾ ನಂತರದ ಕೆಲವೊಂದು ಘೋಷಣೆಗಳಿಂದಾಗಲಿ, ಆಮೇಲೆ 71ರ ಎಲೆಕ್ಷನ್ನಿಂದಾಗಲಿ, ಶಿ ಹ್ಯಾಡ್ ಅ ಕಂಟ್ರೋಲ್ ಓವರ್ ಇಂಡಿಯಾ. ಆದರೆ ಯಾಕೆ ಸಂಜಯ್ ಗಾಂಧಿ, ವೈ ಹಿ ವಾಸ್ ಸೋ ಪವರ್ಫುಲ್? ಏನಾಗುತ್ತೆ, ಸಿಂಡಿಕೇಟ್ ಒಡೆದು ಹೋದ್ಮೇಲೆ ಒಬ್ಬೊಬ್ಬರೇ ಕಾಂಗ್ರೆಸ್ನ ನೇತಾರರು ಇಂದಿರಾ ಗಾಂಧಿಯಿಂದ ದೂರ ಆಗ್ತಾ ಹೋಗ್ತಾರೆ. ಆಗ ನ್ಯಾಚುರಲಿ ನೋಡಿ, ನಿಮ್ಮ ಯಾಕೆ ಕುಟುಂಬವನ್ನು ದೂರಿಡಬೇಕು ಅಂತಾರೆ ಅನ್ನೋದು ಪ್ರಾಯಶಃ ಈ ಚಿತ್ರ ನೋಡಿದರೆ ಗೊತ್ತಾಗುತ್ತೆ. ಸಂಜಯ್ ಗಾಂಧಿ ಇಷ್ಟು ಪವರ್ಫುಲ್ ಆಗ್ತಾರೆ, ಅವ್ರ ತಾಯಿಯನ್ನೇ ಒಂದೊಂದು ಸಲ ಗ್ರಿಪ್ಪಲ್ಲಿ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ. ಸಂಜಯ್ ಗಾಂಧಿ ಹೇಳಿದ್ದೆ ನೋಡಿ, ಬನ್ಸಿಲಾಲ್ ಮಾರುತಿ ಉದ್ಯೋಗ ಶುರು ಆಯ್ತಲ್ಲ, ರಾತ್ರೋರಾತ್ರಿ ಸಂಜಯ್ ಗಾಂಧಿ ಅವ್ರದ್ದೇನೋ ಪ್ರಾಜೆಕ್ಟ್ ಇದೆ ಅಂತ ಎಷ್ಟೋ 210 ಎಕರೆ ಬನ್ಸಿಲಾಲ್ ಗುರ್ಗಾಂವ್ದಲ್ಲಿ ಅಕ್ವೈರ್ ಮಾಡ್ತಾರೆ. ಸಂಜಯ್ ಗಾಂಧಿ ಈಗೇನು ಸಾರಾ ಅಲಿ ಖಾನ್ ತಾಯಿ ಅಮೃತಾ ಸಿಂಗ್ ಇದ್ರು, ಅವ್ರ ತಾಯಿ ರುಕ್ಸಾನಾ, ಶಿ ವಾಸ್ ಫ್ರೆಂಡ್ ಆಫ್ ಸಂಜಯ್ ಗಾಂಧಿ. ಅವಳನ್ನು ನಸಬಂದಿ ಮಾಡಲಿಕ್ಕೆ ತುರ್ಕಮಾನ್ ಗೇಟಿಗೆಲ್ಲ ಕಳಿಸ್ತಾರೆ. 50 ವರ್ಷ 60 ವರ್ಷದವ್ರನ್ನೆಲ್ಲ ಜಬರ್ದಸ್ತಿ ಕರ್ಕೊಂಡು ಬಂದು ಯಾವ ರೀತಿಯ ಆಪರೇಷನ್ಸ್ಗಳನ್ನು ಮಾಡಿಸಲಾಗತ್ತೆ, ಇದನ್ನು ಚಿತ್ರದಲ್ಲಿ ತೋರಿಸ್ತಾರೆ. ಅಂದರೆ ವಿದ್ಯಾಚರಣ್ ಶುಕ್ಲಾರನ್ನು, ಇಂದ್ರ ಕುಮಾರ್ ಗುಜ್ರಾಲ್ರನ್ನು ತೆಗೆದು ವಿದ್ಯಾಚರಣ್ ಶುಕ್ಲಾರನ್ನು IND ಮಿನಿಸ್ಟರ್ ಮಾಡ್ತಾರೆ. ಕೊನೆಗೆ ಈ ನಸ್ಬಂದಿ ಯೋಜನೆಯಿಂದ 2,000 ಜನ ಜೀವನ ಕಳ್ಕೊಳ್ತಾರೆ, ಅಲ್ಲಿ ಜೀವಗಳು ಹೋಗುತ್ತೆ. ಸ್ಪೆಷಲಿ ಮುಸ್ಲಿಂ ಕಮ್ಯುನಿಟಿ ಇದರ ಒಂದು ಇಂದಿರಾ ಗಾಂಧಿ ವಿರುದ್ಧ ಕೂಡ ತಿರುಗಿ ಬೀಳುತ್ತೆ. ಅದು ಇಂದಿರಾ ಗಾಂಧಿಯಲ್ಲಿ ಎಲ್ಲೋ ಒಂದು ಕಡೆ ಹೆದರಿಕೆಯನ್ನು ಕೂಡ ಶುರು ಮಾಡುತ್ತೆ. ಮತ್ತು ಇನ್ನೊಂದು ಈ ಚಿತ್ರದಲ್ಲಿ ಚೆನ್ನಾಗಿ ತೋರಿಸಿರ್ತಕ್ಕಂಥದ್ದು, ಯಾವ ರೀತಿ ಇಂದಿರಾ ಗಾಂಧಿಗೆ ಸಂಜಯ್ ಗಾಂಧಿ ಬಗ್ಗೆ ಆತಂಕ ಇರುತ್ತೆ, ಅಂದರೆ ಸಂಜಯ್ ಗಾಂಧಿ ಜೀವದ ಬಗ್ಗೆ ಆತಂಕ ಇರುತ್ತೆ. ಮುರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಆಗ್ತಾರೆ. ಅದು ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಸಂಜಯ್ ಗಾಂಧಿಯನ್ನು ಇಂದಿರಾ ಗಾಂಧಿ ಹಿಮಾಚಲದ ಸೋಲನಕ್ಕೆ ಕಳಿಸ್ಬಿಡ್ತಾರೆ. ಸೋಲನಕ್ಕೆ ಕಳಿಸಿ ಅವರೊಂದು 20 ದಿನ ಅಲ್ಲಿರ್ತಾರೆ, ಜೀವ ಭಯ, ಮುರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ. ರಾಜೀವ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೆ ಇಂದಿರಾ ಗಾಂಧಿ ರಾತ್ರಿ 1:30 ಹೋಗಿ ಹೇಳ್ತಾರೆ, ನೀವು ಕಾರ್ ತೊಗೊಂಡು ಹೊರಟ್ಬಿಡಿ, ಸುಮನ್ ದಬ್ಬೆ ಮನೆಯಲ್ಲಿರಿ ಅಂತ. ಬಾಂಬೆಗೆ ಕಳಿಸ್ತಾರೆ, ಯಾವುದಾದ್ರು ಚಾರ್ಟರ್ಡ್ ಫ್ಲೈಟ್ ಸಿಕ್ಕರೆ ಇಟ್ಲಿಗೆ ಹೋಗ್ಬಿಡಿ. ಅಷ್ಟು ಹೆದರಿಕೆ ಇಂದಿರಾ ಗಾಂಧಿಗಿರುತ್ತೆ, ಎಲ್ಲಿ ನನ್ನ ಮಕ್ಕಳನ್ನು ಹಾರ್ಮ್ ಮಾಡಿಬಿಡ್ತಾರೋ ಜನತಾ ಪಾರ್ಟಿಯವರು, ಬಿಕಾಸ್ ಆಫ್ ಈ ಹಿಂದಿನ ಅತಿರೇಕಗಳು ಏನು ಮಾಡಿದ್ರು ಎಮರ್ಜೆನ್ಸಿ ಸಂದರ್ಭದಲ್ಲಿ. ಅದು ಆ್ಯಕ್ಚುಲಿ ಈ ಚಿತ್ರದಲ್ಲಿ ತೋರಿಸಿಲ್ಲ. IB ಜಾಯಿಂಟ್ ಡೈರೆಕ್ಟರ್ ಇರ್ತಾರೆ ಒಬ್ಬರು, ನಗರ್ಕರ್, ಅವ್ರಿಗೆ ಇದು ಗೊತ್ತಾಗತ್ತೆ. ರಾಜೀವ್ ಗಾಂಧಿ ಬಾಂಬೆಯಲ್ಲಿ ಬಂದು ಕೂತಿದ್ದಾರೆ, ಹಾರೋ ಪ್ರಯತ್ನ. ಅವ್ರು ಜಾರ್ಜ್ ಫರ್ನಾಂಡಿಸ್ ಕೇಳ್ತಾರೆ, ಜಾರ್ಜ್ ಫರ್ನಾಂಡಿಸ್ಗೆ ಹೋಗಿ ಮುರಾರ್ಜಿ ದೇಸಾಯಿ ಹೇಳ್ತಾರೆ. ಮುರಾರ್ಜಿ ದೇಸಾಯಿ ಹೋಗಿ ಜಯಪ್ರಕಾಶ್ ನಾರಾಯಣ್ ಜೊತೆ ಮಾತಾಡ್ತಾರೆ. ಮುರಾರ್ಜಿ ಮತ್ತು ಜಯಪ್ರಕಾಶ್ ನಾರಾಯಣ್
ವೆಂಟ್ ಆ್ಯಂಡ್ ಮೆಟ್ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಟು ಅಶ್ಯೂರ್ ನಥಿಂಗ್ ಇಸ್. ನಿಮಗೇನು ಫಿಸಿಕಲಿ ಹಾರ್ಮ್ ಆಗೋಲ್ಲ, ನಿಮ್ಮ ಕರಪ್ಷನ್ ಅಥವಾ ಎಮರ್ಜೆನ್ಸಿ ಕೇಸಸ್ ನಡಿಬೋದು, ಫಿಸಿಕಲಿ ಹಾರ್ಮ್ ಆಗೋಲ್ಲ ಅಂತ. ಆಗ ಇಂದಿರಾ ಕೇಳೋದು ಒಂದೇ ಪ್ರಶ್ನೆ, ನೀನು ನನಗೇನಾದರೂ ಮಾಡಿ ನಾನು ಎದುರಿಸ್ತೀನಿ, ಆದರೆ ನೀವು ಸಂಜಯ್ ಗಾಂಧಿಗೆ ಏನೂ ಮಾಡಬಾರ್ದು ಅಂತಕ್ಕಂಥದ್ದನ್ನು. ಅಂದರೆ ಅಷ್ಟು ಮಮಕಾರ ಮತ್ತು ಸಂಜಯ್ ಗಾಂಧಿಗೆ ಎಲ್ಲೋ ಹಾರ್ಮ್ ಆಗುತ್ತೆ ಅನ್ನುವ ಭೀತಿಯಲ್ಲೇ ಇಂದಿರಾ ಗಾಂಧಿ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಬದುಕ್ತಾರೆ. ಬಟ್ ಅದರಲ್ಲಿ ಅದು ತೋರಿಸಲಾಗಿದೆ, ಇವರು ಬೆಲ್ಚಿಗೆ ಹೋಗ್ತಾರೆ ಆನೆ ಮೇಲೆ. ಬೆಲ್ಚಿಯಲ್ಲಿ ಹ್ಯುಮ್ಯಾನಿಟಿ ಕ್ರೈಸಿಸ್ ಆದಾಗ ಅಲ್ಲಿ ಹೋಗ್ಲಿಕ್ಕೂ ಯಾರೂ ತಯಾರಿರಲಿಲ್ಲ, ಇವರು ಆನೆ ಮೇಲೆ ಹೋಗ್ತಾರೆ. ಅಲ್ಲಿ ಆ ನಾರಾಯಣ್ 80 ಬರುತ್ತೆ, ಆಧಿ ರೋಟಿ ಖಾಯಂಗೆ ಇಂದಿರಾ ಕೋ ವಾಪಸ್ ಲಾಯಂಗೆ, ಅಲ್ಲಿ ಅದು ಶುರು ಆಗತ್ತೆ ಅನ್ನೋದನ್ನು ಕೂಡ ಚಿತ್ರದಲ್ಲಿ ತೋರಿಸಲಾಗಿದೆ. ವಿಚ್ ವಾಸ್ ಸಂಜಯ್ ಗಾಂಧೀಸ್ ಐಡಿಯಾ. ಸಂಜಯ್ ಗಾಂಧಿ ಐಡಿಯಾ ಮೇಲೆ ಸಂಜಯ್ 80 ಇಡೀ ಚುನಾವಣೆಯ ಕಮ್ಬ್ಯಾಕ್ ಕೂಡ ಸಂಜಯ್ ಗಾಂಧಿ. ಅಟಲ್ ಬಿಹಾರಿ ವಾಜಪೇಯಿ ಪಾರ್ಲಿಮೆಂಟ್ ಹೇಳಿದ್ರು ಇದು ಸಂಜಯ್ ಗಾಂಧಿ ಅಂತ. ಅದಾದ್ಮೇಲೆ ಸಂಜಯ್ ಗಾಂಧಿಯ ಅದು ತೋರಿಸಲಾಗಿದೆ. ಸಂಜಯ್ ಗಾಂಧಿಗೆ ಈ ಏರೋಬೆಟಿಕ್ಸ್ ಮಾಡೋದು ಭಾಳ ಹುಚ್ಚಿರುತ್ತಲ್ಲ, ಆ ಏರೋಬೆಟಿಕ್ಸ್ ಮಾಡ್ಲಿಕ್ಕೆ ಹೋಗಿ ಸಫ್ದರ್ಜಂಗ್ ಏರ್ಪೋರ್ಟಿಂದ ವಿಮಾನ ಹೆಂಗೆ ಕ್ರ್ಯಾಶ್ ಆಗುತ್ತೆ ಅಂತಕ್ಕಂಥದ್ದು ತೋರಿಸಲಾಗಿದೆ. ಬಿಫೋರ್ ದ್ಯಾಟ್ ಅದೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನೀವು ಕಾರ್ಯಕ್ರಮದ ಆರಂಭಕ್ಕೆ ಮುಂಚೆ ಮಾತಾಡ್ತಾ ಇದ್ರಿ ಇಂದಿರಾ ಗಾಂಧಿ ಮತ್ತು ದೇವಾಲಯದ. ಅಲ್ಲ, ಅದು ಏನಾಗಿರುತ್ತೆ, ಇದನ್ನು ನೀರಜಾ ಚೌಧರಿ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಅವರು ಬರೆದಿರೋ ಪ್ರಕಾರ ಯಾವಾಗ ಜನತಾ ಪಾರ್ಟಿಯ ಸರ್ಕಾರ ಇರುತ್ತಲ್ಲ, ಆಗ ಏನು ಇಂದಿರಾ ಗಾಂಧಿ ಸಮಸ್ಯೆಯಲ್ಲಿರ್ತಾರೆ, ಅವರು ಪ್ರತಿ ತಿಂಗಳು ಈ ಚಾಮುಂಡಾದೇವಿ ಏನು ಹಿಮಾಚಲದಲ್ಲಿ ಮಂದಿರ ಇದೆ ಅದಕ್ಕೆ ಹಣ ಕಳಿಸ್ತಾ ಇರ್ತಾರೆ ಪ್ರತಿ ತಿಂಗಳು. ನನ್ನ ಹೆಸರಲ್ಲಿ ಒಂದು ಪೂಜೆ ಮಾಡಿ ನಾನು ಅಧಿಕಾರಕ್ಕೆ ಬಂದ ದಿನ ಅಲ್ಲಿ ಬರ್ತೀನಿ ಅಂತ ಅವರು ಈ ಹರಕೆ ಹೊರೋದೆಲ್ಲ ಅಂತಾರಲ್ಲ ಆ ರೀತಿ. ಅವರು ಅಧಿಕಾರಕ್ಕೆ ಬರ್ತಾರೆ, ಜಮ್ಮುಗೆ ಹೋಗಿರ್ತಾರೆ. ಆವಾಗ ಈ ಕಪಿಲ್ ಮೋಹನ್ ಅಂತ ನಾನೇನು ಹೇಳಿದಲ್ಲ, ಓಲ್ಡ್ ಮಂಕ್ ಉದ್ಯಮಿ, ಅವರು ಮತ್ತು ಅವ್ರ ಮ್ಯಾನೇಜರ್ ಇರ್ತಾರೆ ಅನಿಲ್ ಬಾಲಿ, ಅವರು ಅಲ್ಲಿ ಹೋಗಿರ್ತಾರೆ ಎಲ್ಲಿ ಚಾಮುಂಡಾಗೆ. ಯಾಕಂದರೆ ಇಂದಿರಾ ಗಾಂಧಿ ಜಮ್ಮುದಿಂದ ಶಿ ವಿಲ್ ಫ್ಲೈ ಟು ಚಾಮುಂಡಾ ದೇವಿ ದರ್ಶನಕ್ಕೆ. ಎಲ್ಲ ತಯಾರಿಯಾಗಿರುತ್ತೆ. ತಯಾರಿ ಆದಾಗ ಇಂದಿರಾ ಗಾಂಧಿಗೆ ಏನೋ ಒಂದು ಅರ್ಜೆಂಟ್ ಕೆಲಸ ಬರುತ್ತೆ ಎಲ್ಲಿ, ಡೆಲ್ಲಿಯಲ್ಲಿ. ಅವರು ಜಮ್ಮುವಿಂದ ವಾಪಸ್ ನೇರವಾಗಿ ದಿಲ್ಲಿಗೆ ಬರ್ತಾರೆ. ದಿಲ್ಲಿಗೆ ಬಂದಾಗ ಅಲ್ಲಿ ಅವ್ರು ಪೂಜೆ ಮಾಡಿಸ್ತಾರೆ. ಯಾರು? ಕಪಿಲ್ ಮೋಹನ್ ಮತ್ತವರು. ಅದರ ಅರ್ಚಕರ ಆಗ ಇವ್ರಿಗೆ ಹೇಳ್ತಾರೆ, देखो अगर कोई सामान्य परिवार से कोई है, लेडी हो या पुरुष हो, अगर नहीं आएगा तो माँ माफ़ कर देती है, लेकिन अगर शासक बोलेगा कि मैं आऊँगा और नहीं आएगी तो माँ बहुत नाराज़ हो जाती है, माँ क्रोधित हो जाती है अंतर है. ಇವರು ಅದೆಲ್ಲ ಪೂಜೆ ಗೀಜೆ ಮಾಡಿಸ್ತಾರೆ. ಮರುದಿನ ಇವ್ರು ಚಾಮುಂಡಾದಿಂದ 50 ಕಿಲೋಮೀಟರ್ ಡ್ರೈವ್ ಮಾಡಿರ್ತಾರೆ. ಇವ್ರಿಗೆ ಸುದ್ದಿ ಬರುತ್ತೆ ಸಂಜಯ್ ಗಾಂಧಿ ಆಕ್ಸಿಡೆಂಟ್ ಆಗಿದೆ. ಇವರು ರಾತ್ರಿ ಬರ್ತಾರೆ ದಿಲ್ಲಿಗೆ. ಸಂಜಯ್ ಗಾಂಧಿ ಡೆಡ್ ಬಾಡಿ ಮುಂದೆ ಕುಂತು ಇಂದಿರಾ ಗಾಂಧಿ ಇರ್ತಾರೆ. ಆವಾಗ ಇಂದಿರಾ ಗಾಂಧಿ ಅದನ್ನು, ನೀರಜಾ ಚೌಧರಿ ಬರೆಯೋದು, ಆವಾಗ ಇಂದಿರಾ ಗಾಂಧಿ ಅದನ್ನು ಉಲ್ಲೇಖ ಮಾಡ್ತಾರೆ, ನಾನು ಹೋಗ್ಬಿಡ್ಬೇಕಿತ್ತು, ಮಾ ಚಾಮುಂಡಾಗೆ ಹೋಗದೇ ಇದ್ದದ್ದು ಇದಾಯ್ತು. ಇವ್ರು ಹೇಳ್ತಾರೆ ಈಗ ಅದ್ರ ಬಗ್ಗೆ ಏನು ಮಾತಾಡಬೇಡಿ ಅಂತ. 3 ತಿಂಗಳಾದಮೇಲೆ ಇಂದಿರಾ ಗಾಂಧಿ ಚಾಮುಂಡಾಗೆ ಹೋಗ್ತಾರೆ. ಚಾಮುಂಡಾ ದೇವಿ ದರ್ಶನ ತೆಗೆದುಕೊಂಡು ಅರ್ಧ ಗಂಟೆ ಅರ್ಚಕರ ಎದುರುಗಡೆ ಕೂತು ಗಳಗಳ ಅಳ್ತಾರೆ. ಆಮೇಲೆ ಅವರು ಇಂದಿರಾ ಗಾಂಧಿ ಮಾಡಿದ ಪೂಜೆ ನೋಡಿ ಆ ಅರ್ಚಕ ಏನು ಆ ಮಾತು ಹೇಳಿರ್ತಾರಲ್ಲ, ಅವ್ರ ಕೈ ಗಡಗಡಗಡ ನಡಗತ್ತೆ ಅನ್ನೋದನ್ನು ಅನಿಲ್ ಬಾಲಿ ತೊಗೊಂಡು ಇವರು ನೀರಜಾ ಚೌಧರಿ ಉಲ್ಲೇಖ ಮಾಡಿದ್ದಾರೆ. ಆಗ ಸಂಜಯ್ ಗಾಂಧಿದೊಂದು 5 ಪಾಯಿಂಟ್ ಪ್ರೋಗ್ರಾಮ್ ಏನಿರುತ್ತೆ ತುರ್ತು ಪರಿಸ್ಥಿತಿಯಲ್ಲಿ, ಅದರಲ್ಲಿ ಗಿಡ ಹಚ್ಚೋದು ಒಂದಿರುತ್ತೆ. ಸಂಜಯ್ ಗಾಂಧಿ ಹೆಸರಲ್ಲಿ ಒಂದು ಗಿಡ ಹಚ್ತಾರೆ, ಇತ್ತಿ ಸುಂದರ ಜಾಗ ಮೇನೆ ಕಭಿ ನಹೀ ದೇಖಿ ಅಂತ ಹೇಳಿ. ದ್ಯಾಟ್ ವಾಸ್ ಕ್ಲೋಜರ್ ಆಫ್ ಇಂದಿರಾ ಗಾಂಧಿ ಫಾರ್ ಸಂಜಯ್ ಗಾಂಧೀಸ್ ಡೆತ್ ಅಂತ ಕರೀತಾರೆ. ಅಲ್ಲಿಂದ ಸಂಜೆ ದಿಲ್ಲಿಗೆ ಬಂದವರು ಇಂದಿರಾ ಗಾಂಧಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಒಂದು ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿನ ವೇದಿಕೆ ಕರೆದು ಮೊದಲ ಬಾರಿ ಪರಿಚಯಿಸ್ತಾರೆ. ಆಗ ಜನರಿಗೆ ಗೊತ್ತಾಗುತ್ತೋ, ಓ ಪೊಲಿಟಿಕಲಿ ಇಂದಿರಾ ಗಾಂಧಿ ವಾಂಟ್ ಟು ಪ್ರಮೋಟ್ ರಾಜೀವ್ ಆಫ್ಟರ್ ಸಂಜಯ್ಸ್ ಡೆತ್ ಅಂತಕ್ಕಂಥದ್ದು. ಇದನ್ನು ಚಿತ್ರದಲ್ಲಿ ತೋರಿಸಲಾಗಿಲ್ಲ, ಬಟ್ ಸಂಜಯ್ ಡೆತ್ತು ಮತ್ತು ರಾಜೀವ್ ಗಾಂಧಿ ಆ್ಯಕ್ಟಿವ್ ಆಗ್ತಕ್ಕಂಥದ್ದು, ಅದು ಕೊನೆಗೆ ಆಪರೇಷನ್ ಬ್ಲೂ ಸ್ಟಾರ್ನ ನಂತರ ಇಂದಿರಾ ಗಾಂಧಿ ಹತ್ಯೆ ಏನು ಸಫ್ದರ್ಜಂಗ್ ಅವರ ಪ್ರಧಾನಮಂತ್ರಿಗಳ ನಿವಾಸದಲ್ಲಿ ನಡೆಯುತ್ತೆ, ಅಲ್ಲಿವರೆಗೆ ಚಿತ್ರವನ್ನು ತೋರಿಸಲಾಗಿದೆ. ಬಟ್ ಕಂಗ್ನಾ ಹ್ಯಾಸ್ ಆ್ಯಕ್ಟೆಡ್ ವೆರಿ, ಯಾಕಂದರೆ ನೋಡಿ ಈ ಹಳೆಯ ಚಿತ್ರಗಳನ್ನು ಮರುಸೃಷ್ಟಿಸೋದಿರುತ್ತಲ್ಲ, ಬಿಗ್ಗೆಸ್ಟ್ ಚಾಲೆಂಜ್ ಅದು. ನೀವು ಆ ಕಾಲವನ್ನು ಮರುಸೃಷ್ಟಿಸೋದಿದೆ ಅಲ್ವಾ, ದಟ್ ಈಸ್ ಬಿಗ್ಗೆಸ್ಟ್ ಚಾಲೆಂಜ್ ಆ್ಯಂಡ್ ಶಿ ಹ್ಯಾಸ್ ಡನ್
ಎಕ್ಸ್ಟ್ರೀಮ್ಲಿ ವೆಲ್ ಅಂತ. ಆ್ಯಂಡ್ ನಾವು ಕಂಗನಾದ ರಾಜಕಾರಣ ಅನೇಕರಿಗೆ ಇಷ್ಟ ಆಗಲಿಕ್ಕಿಲ್ಲ, ದಟ್ಸ್ ಫೈನ್. ಇಷ್ಟ ಆಗೋದು ಬಿಡೋದು ಅವ್ರವ್ರು ಬಿಟ್ಟು ವಿಚಾರ. ಬಟ್ ಆ್ಯಕ್ಟಿಂಗ್ ಬಟ್ ಅವ್ರ ಆ್ಯಕ್ಟಿಂಗು ಮತ್ತು ಆ ಚಿತ್ರ ಬಯೋಪಿಕ್ಕನ್ನು ತೋರಿಸಿರುವ ರೀತಿ ಇದೆಯಲ್ಲ, ದಟ್ ಆಮೇಲೆ ಒಬ್ಬ ಮಹಿಳೆಯ ಆ 3 ಫೇಸ್ಗಳು ನಾನು ಹೇಳಿದಲ್ಲ, ಅದನ್ನು ತೋರಿಸಿರುವ ರೀತಿ ಬಹಳ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ತಲೈವಿಯಲ್ಲೂ ಜಯಲಲಿತಾ ಅವರ ಕ್ಯಾರೆಕ್ಟರ್ನ ಬಹಳ ಚೆನ್ನಾಗಿ ಕಂಗನಾ ರನೌತ್ ಈ ಸ್ಟ್ರಾಂಗ್ ವುಮನ್ ಕ್ಯಾರೆಕ್ಟರ್ ಇದೆ ಅಲ್ವಾ, ಅದನ್ನು ಕಂಗನಾ ತುಂಬ ಚೆನ್ನಾಗಿ ತೋರಿಸ್ತಾರೆ. ಎಸ್, ಕಂಗನಾ ಎಮರ್ಜೆನ್ಸಿ ಮೂವಿಯ ಜೊತೆಗೆ ಎಮರ್ಜೆನ್ಸಿ ಸಂದರ್ಭದ ದಿನಗಳನ್ನು ಕೂಡ ನಾವು ಮೆಲುಕು ಹಾಕಿದ್ವಿ. ಈ ಮೂಲಕ ಇವತ್ತಿನ ನ್ಯೂಸ್ ಟಾಕ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.